ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯ 4ನೇ ಭಾಗದಲ್ಲಿ ನಾವಿದ್ದೇವೆ. ಸೊ 3 ಭಾಗಗಳಲ್ಲಿ ಈಗಾಗಲೇ ಸಮಾಜ ಸುಧಾರಕರ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಕಳೆದ ತರಗತಿಗಳಲ್ಲಿ ಮಾಡಿರ್ತಕ್ಕಂಥ ಅಭ್ಯಾಸಗಳನ್ನ ನಾವು ನೋಡ್ತಾ ಬಂದ್ರೆ ಪ್ರಮುಖವಾಗಿ ಆರಂಭದಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಸಮಾಜದ ಕಲ್ಪನೆ, ಬ್ರಹ್ಮ ಸಮಾಜದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಸಾಮಾಜಿಕ ಸುಧಾರಣೆಗಳೇನು, ಬ್ರಹ್ಮ ಸಮಾಜದ ಸುಧಾರಣೆಗಳೇನು, ತತ್ವಗಳೇನು ಅನ್ನೋದನ್ನ ಅಭ್ಯಾಸ ಮಾಡಿದ್ದೀವಿ. ಅದಾದ ನಂತರದಲ್ಲಿ ಬಂದಿರತಕ್ಕಂಥ ಬಂಗಾಳಿ ಯುವ ಚಳವಳಿ, ಬಂಗಾಳ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಕ್ರಾಂತಿಯ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಹಾಗೆ ಆರ್ಯ ಸಮಾಜ ಅಂತ ಬಂದಾಗ ಆರ್ಯ ಸಮಾಜದಲ್ಲಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳವಳಿ, ವೇದಗಳಿಗೆ ಹಿಂತಿರುಗಿ, ಸೊ ಆರ್ಯ ಸಮಾಜದ ವತಿಯಿಂದ ಕೊಟ್ಟಿರ್ತಕ್ಕಂಥ ಕರೆಗಳು, ಅವರು ಸಮಾಜ ಸುಧಾರಣೆಗೆ ಮಾಡಿರ್ತಕ್ಕಂಥ ಪ್ರಯತ್ನಗಳನ್ನು ಅಭ್ಯಾಸ ಮಾಡಿದೀವಿ. ಆದ ನಂತರದಲ್ಲಿ ಪ್ರಾರ್ಥನಾ ಸಮಾಜಕ್ಕೆ ಬಂದ್ವಿ. ಪ್ರಾರ್ಥನಾ ಸಮಾಜದಲ್ಲಿ ಆತ್ಮಾರಾಮ್ ಪಾಂಡುರಂಗ ನೇತೃತ್ವದಲ್ಲಿ ಪ್ರಾರ್ಥನಾ ಸಮಾಜದ ಮೌಢ್ಯಗಳನ್ನ, ಅದರಲ್ಲೂ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ಅಭ್ಯಾಸ ಮಾಡಿದ್ದೀವಿ. ಅದರಲ್ಲಿ MG ರಾನಡೆ ಅಲ್ವಾ, ಮಹಾದೇವ ಗೋವಿಂದ ರಾನಡೆ ಅಂತಕ್ಕಂಥವ್ರು ಒಬ್ಬ ನ್ಯಾಯಾಧೀಶರಾಗಿದ್ದು ಕೂಡ ಮಹಿಳೆಯರ ಶಿಕ್ಷಣಕ್ಕಾಗಿ ಒತ್ತನ್ನು ಕೊಟ್ಟು ಪ್ರಾರ್ಥನಾ ಸಮಾಜದ ಒಂದು ಭಾಗವಾಗಿದ್ದುಕೊಂಡು ಪ್ರಾರ್ಥನಾ ಚಳವಳಿಯಲ್ಲಿ ಕಾರ್ಯ ಮಾಡಿರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡಿದ್ದೀವಿ. ಪ್ರಾರ್ಥನಾ ಸಮಾಜದ ಉದ್ದೇಶಗಳು, ಅದರ ಗುರಿಗಳು ಅಂತ ಅಭ್ಯಾಸ ಮಾಡಿ. ಹಾಗೆ ಅದಾದ ನಂತರದಲ್ಲಿ ಬಂದಿರತಕ್ಕಂಥದ್ದು ಸತ್ಯಶೋಧಕ ಸಮಾಜ ಅಂತ ಅಲ್ವಾ. ಸತ್ಯಶೋಧಕ ಸಮಾಜ ಯಾರು, ಜ್ಯೋತಿಬಾ ಫುಲೆ ನೇತೃತ್ವದಲ್ಲಿ ಆರಂಭ ಆಗಿರ್ತಕ್ಕಂಥ ಸತ್ಯಶೋಧಕ ಸಮಾಜ ಅಲ್ವಾ, ಮಹಾತ್ಮ ಜ್ಯೋತಿಬಾ ಫುಲೆ ಅಂತ ಹೇಳಿ. ಸೊ ಸತ್ಯಶೋಧಕ ಸಮಾಜದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಅದರಲ್ಲಿ ಬೇರೆ ಸಮಾಜಗಳಿಗಿಂತ ಸ್ವಲ್ಪ ಭಿನ್ನ ಅಂತಾನೆ ಹೇಳ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಕೇವಲ ಇವ್ರು ಮಾತ್ರ ಅಲ್ಲ, ಅಂದ್ರೆ ಯಾರು ಜ್ಯೋತಿಬಾ ಫುಲೆ ಮಾತ್ರ ಇರದೆ ಅವರ ಮಡದಿಯು ಕೂಡ, ಯಾರು ಸಾವಿತ್ರಿಬಾಯಿ ಫುಲೆ, ಅಂದ್ರೆ ದಂಪತಿಗಳಿಬ್ಬರು ಕೂಡ ಸಮಾಜ ಸುಧಾರಣೆಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಮಹಿಳೆಯರ ಶಿಕ್ಷಣಕ್ಕೆ ವಸತಿ ನಿಲಯಗಳನ್ನು ಆರಂಭಿಸಿ ಮಹಿಳೆಯರಿಗಾಗಿ ಸ್ವತಃ ಶಿಕ್ಷಕಿಯಾಗಿ ಶಿಕ್ಷಣವನ್ನು ಕಲಿಸಿರ್ತಕ್ಕಂಥದ್ದು, ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ, ಪಿಡುಗುಗಳನ್ನು, ಸಾಮಾಜಿಕ ಪಿಡುಗುಗಳನ್ನು ವಿರೋಧಿಸಿರ್ತಕ್ಕಂಥದ್ದು ಸತ್ಯಶೋಧಕ ಸಮಾಜ. ಸೊ ಅದಾದ ನಂತರದಲ್ಲಿ ನಾವು ಪ್ರಮುಖವಾಗಿ ರಾಮಕೃಷ್ಣ ಮಿಷನ್ ಬಗ್ಗೆ ಅಭ್ಯಾಸ ಮಾಡಿದ್ವಿ ಅಲ್ವಾ. ರಾಮಕೃಷ್ಣ ಮಿಷನ್ ಅಂತ ಬಂದಾಗ ಸ್ವಾಮಿ ವಿವೇಕಾನಂದರು ಅಲ್ವಾ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದು. ಯಾತಕ್ಕಾಗಿ ರಾಮಕೃಷ್ಣ ಮಿಷನ್ ಅನ್ನ ಮತ್ತು ರಾಮಕೃಷ್ಣ ಮಠವನ್ನ ಸ್ಥಾಪನೆ ಮಾಡ್ತಾರೆ ಅವರು ಅಲ್ವಾ. ಕೇರಳ, ಕಲ್ಕತ್ತಾದ ಕಾಳಿ ದೇವಾಲಯದ ಅರ್ಚಕರಾಗಿದ್ದಂತ ಅಲ್ವಾ, ದಕ್ಷಿಣೇಶ್ವರ ಕಾಳಿ ದೇವಾಲಯದ ಅರ್ಚಕರಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ಅವರು ಆಧ್ಯಾತ್ಮಿಕ ಗುರುಗಳಾಗಿದ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಇಡೀ ಭಾರತದ ಸಂಸ್ಕೃತಿಯನ್ನ, ಹಿರಿಮೆಗರಿಮೆಗಳನ್ನ ವಿಶ್ವಕ್ಕೆ ಪರಿಚಯಿಸಿರ್ತಕ್ಕಂಥ ಅಲ್ವಾ. ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ 1898ರಲ್ಲಿ ಭಾರತದ 1893 ಭಾರತದ ಹಿರಿಮೆಗರಿಮೆಗಳನ್ನ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದರು. ಅವರು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರೆ. ಅದರ ಉದ್ದೇಶಗಳೇನು, ಅದರ ಗುರಿಗಳೇನು ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಸೊ ಮುಂದುವರೆದು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು ನಾರಾಯಣ ಗುರು ಇವರು ರಚನೆ ಮಾಡಿರ್ತಕ್ಕಂಥ ಧರ್ಮ ಪರಿಪಾಲನಾ ಯೋಗಂ ಈ ಸಂಘಟನೆಯ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ನೋಡಿ. ಏನಾಗುತ್ತೆ, ಈ ಹಿಂದೆ ನಾವು ನೋಡಿರ್ತಕ್ಕಂಥ ಸಮಾಜ ಸುಧಾರಣೆ ಒಂದು ರೀತಿಯದ್ದಾಗಿದ್ರೆ ಈ ಸಮಾಜ ಸುಧಾರಣೆ ಮತ್ತೊಂದು ರೀತಿಯ ಸಾಮಾಜಿಕ ಸುಧಾರಣೆಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು. ಸೊ ಈ ನಾರಾಯಣ ಗುರು ಅಂತ ಬಂದ ತಕ್ಷಣ ನಮ್ಗೆ ಕೇರಳ ಪ್ರದೇಶ ನೆನಪಾಗುತ್ತೆ. ಕೇರಳ ರಾಜ್ಯದ ಒಂದು ಪ್ರಮುಖ ಸಾಮಾಜಿಕ ಸುಧಾರಣಾ ಚಳವಳಿ ಕೇರಳದ ಈಳವು ಅಂತಕ್ಕಂಥ ಪ್ರದೇಶದಲ್ಲಿ ನಾರಾಯಣ ಗುರು ಜನಿಸ್ತಾರೆ. ನೆನ್ಪಿಟ್ಟಿರಬೇಕು, ನಾರಾಯಣ ಗುರು ಇವರ ಜನ್ಮಸ್ಥಳ ಯಾವುದು ಅಂತ ಹೇಳಿದ್ರೆ ಕೇರಳದ ಈಳವು ಪ್ರದೇಶದಲ್ಲಿ ಜನಿಸಿರ್ತಕ್ಕಂಥ ನಾರಾಯಣ ಗುರು ಇವರು ಬಾಲ್ಯದಲ್ಲಿ ಕೇರಳ ಸಮಾಜದಲ್ಲಿ ಇರ್ತಕ್ಕಂಥ ಒಂದಷ್ಟು ಸಾಮಾಜಿಕ ಪಿಡುಗುಗಳನ್ನ ವಿರೋಧಿಸ್ತಾ ಬರ್ತಾರೆ.
1903ರಲ್ಲಿ ಇವರು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥ ಒಂದು ಸಂಘಟನೆಯನ್ನ ಹುಟ್ಟುಹಾಕ್ತಾರೆ. ಯಾತಕ್ಕಾಗಿ ಈ ಸಂಘಟನೆಯನ್ನ ಹುಟ್ಟುಹಾಕ್ತಾರೆ? ಕೇರಳದಲ್ಲಿ ಹುಟ್ಟಿರ್ತಕ್ಕಂಥ ಇವರು, ಈಳವು ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾರಾಯಣ ಗುರುಗಳು ಈ ಸಂಘಟನೆಯ ಮುಖ್ಯ ಉದ್ದೇಶವನ್ನ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಸಂಘಟನೆ ಯಾಕೆ ಹುಟ್ಟುಹಾಕ್ತಾರೆ ಅಂತ ಹೇಳಿದ್ರೆ, ನೋಡಿ, ಎಲ್ಲಿ ಹಿಂದುಳಿದ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಸಮಾಜದ ಆಶ್ರಮ ಧರ್ಮಗಳು ಅಂತ ಏನ್ ಕರಿತೀವಿ, ವರ್ಣಾಶ್ರಮ ಧರ್ಮಗಳು, ಅದರಲ್ಲಿ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣಕ್ಕಾಗಿ ಇವರು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥ ಒಂದು ಸಂಘಟನೆಯನ್ನ ಹುಟ್ಟುಹಾಕ್ತಾರೆ. ಆ ಸಂಘಟನೆಯ ನೇತೃತ್ವದಲ್ಲಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಾರೆ. ಇತರ ಸಮಾಜದ ಮೇಲ್ವರ್ಗದಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಸಮುದಾಯಗಳ ಸಬಲೀಕರಣ ಮಾಡ್ತಕ್ಕಂಥ, ಅವ್ರನ್ನ ಮತ್ತೆ ಅವರಿಗೆ ಹಕ್ಕುಗಳನ್ನ, ಮಾನವ ಹಕ್ಕುಗಳನ್ನ ಕೊಡಿಸ್ತಕ್ಕಂಥ ಒಂದು ಹೋರಾಟವನ್ನ ನಾರಾಯಣ ಗುರು ಮಾಡ್ತಾ ಹೋಗ್ತಾರೆ. ಇವರ ಹೋರಾಟಕ್ಕೆ ಅವ್ರ ಜೊತೆಗೆ ಹೆಜ್ಜೆ ಹಾಕಿದವರು, ಅವರ ಹೋರಾಟವನ್ನ ಇವ್ರ ಜೊತೆ ಮುನ್ನಡೆಸಿದವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಪಾಲ್ಪು ಅಂತಕ್ಕಂಥವ್ರು ಮತ್ತು ಕುಮಾರನ್ ಆಸನ್ ಅಂತಕ್ಕಂಥ ಇಬ್ಬರು ಹೆಸರನ್ನ ನೆನಪಿಟ್ಕೊಳ್ಳಿ. ಡಾಕ್ಟರ್ ಪಾಲ್ಪು ಮತ್ತು ಕುಮಾರನ್ ಆಸನ್ ಇವರಿಬ್ಬರು ಈ ನಾರಾಯಣ ಗುರುಗಳ ಒಡನಾಡಿಗಳಾಗಿದ್ರು. ಇವರು ನಾರಾಯಣ ಗುರುಗಳ ಜೊತೆಗೆ ಈ ಚಳುವಳಿಯನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಸೊ ನಾವು ಆರಂಭದಲ್ಲಿ ನಾರಾಯಣ ಗುರುಗಳು ಎಲ್ಲಿ ಜನಿಸಿದ್ರು, ಎಷ್ಟರಲ್ಲಿ ಈ ಸಂಘಟನೆಯನ್ನು ಹುಟ್ಟುಹಾಕ್ತಾರೆ, ಆ ಸಂಘಟನೆಯ ಉದ್ದೇಶ ಏನಾಗಿತ್ತು ಅನ್ನೋದನ್ನ ನಾವು ಫಸ್ಟ್ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಉದ್ದೇಶ ಏನು? ಉದ್ದೇಶ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ, ಅವರ ಸುಧಾರಣೆಗಾಗಿ, ಅವರ ಸಬಲೀಕರಣಕ್ಕಾಗಿ ಹೋರಾಟವನ್ನು ರೂಪಿಸ್ತಕ್ಕಂಥದ್ದು ಈ ಒಂದು ಸಂಘಟನೆಯ ಉದ್ದೇಶ ಆಗಿರುತ್ತೆ. ಸೊ ಆ ಪ್ರದೇಶದಲ್ಲಿ, ಆ ಕೇರಳದಲ್ಲಿ ಏನಾಗಿತ್ತು ಅಂದ್ರೆ, ಬೇರೆ ಬೇರೆ ರಾಜ್ಯಗಳ ಸಮುದಾಯಗಳಂತೆ ಕೇರಳ ಸಮುದಾಯದಲ್ಲೂ, ಕೇರಳ ಸಮಾಜದಲ್ಲೂ ಕೂಡ ಈ ಜಾತಿಗಳ ನಡುವಿನ ಅಂತರ ಹೆಚ್ಚಾಗ್ತಾ ಹೋಗುತ್ತೆ. ಜಾತಿ ಅಂತರದ ಸಮಸ್ಯೆ ಸಮಾಜದಲ್ಲಿ, ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ಪಿಡುಗು. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಗಳ ನಡುವೆ ಇರ್ತಕ್ಕಂಥ ಅಂತರವನ್ನ ಕಡಿಮೆ ಮಾಡಿ ಜನರನ್ನ ಒಟ್ಟುಗೂಡಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಬರೀ ಜಾತಿ ಅಂತರದ ಸಮಸ್ಯೆ ಅಷ್ಟೇ ಆಗಿರ್ಲಿಲ್ಲ, ಸಮಾಜದಲ್ಲಿ ಏನ್ ಹೇಳಿದ್ವಿ, ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮಾಜ ಅಂತ ಎಷ್ಟು ಮಟ್ಟಿಗೆ ಶೋಷಣೆ ಮಾಡ್ತಾ ಇದ್ರು ಅಂದ್ರೆ, ಅವರಿಗೆ ಹಲವಾರು ಸಾಮಾಜಿಕ ನಿರ್ಬಂಧಗಳು ವಿಧಿಸಲ್ಪಟ್ಟಿವೆ. ಸಾಮಾಜಿಕ ನಿರ್ಬಂಧಗಳು ಅಂದ್ರೆ ಯಾವುದು? ಸಾಮಾಜಿಕ ನಿರ್ಬಂಧ, ಈಗ ಒಂದು ಸಮಾಜದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಸಮಾಜದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಳ್ಳಿಕ್ಕೆ ರೈಟ್ಸ್ ಇರುತ್ತೆ, ಹಕ್ಕಿರುತ್ತೆ ಅಲ್ವಾ? ಒಂದು ಸಮಾಜ ಅಂತ ಹೇಳಿದ್ರೆ ಆ ಸಮಾಜದಲ್ಲಿ ವಾಸಿಸುವ ಎಲ್ಲರೂ ಕೂಡ ಆ ಸಮಾಜದ ಸದಸ್ಯರೇ. ಆದ್ರೆ ಕೇರಳ ಸಮಾಜದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಪರಿಸ್ಥಿತಿ, ಆ ಸಮಾಜದಲ್ಲಿ ಕೆಲವೊಂದು ವರ್ಗದವರಿಗೆ, ಕೆಲವೊಂದು ಜಾತಿಯವರಿಗೆ ಹಲವಾರು ಸಾಮಾಜಿಕ ನಿರ್ಬಂಧಗಳನ್ನು ವಿಧಿಸ್ತಾರೆ. ಏನ್ ನಿರ್ಬಂಧಗಳು ಅಂತ ನೋಡಿದ್ರೆ, ನೋಡಿ, ಸಾರ್ವಜನಿಕ ಕೆರೆಗಳು ಅಂತ ಇರುತ್ತೆ ಅಲ್ವಾ? ಊರಿಗೊಂದು ಕೆರೆ ಅಂತ ಇರುತ್ತಪ್ಪ. ಆ ಕೆರೆ ನೀರನ್ನ ಊರಿನ ಎಲ್ಲರೂ ಬಳಸ್ತಾ ಇರ್ತಾರೆ. ಆದ್ರೆ ಸಮಾಜದ ಕೆಲವೊಂದು ವರ್ಗದವರಿಗೆ, ಕೆಲವೊಂದು ಜಾತಿಯವರಿಗೆ ಕೆರೆಯ ನೀರನ್ನ ಬಳಸುವಂತಿಲ್ಲ. ಅವರು ಎಲ್ಲರೂ ಬಳಸ್ತಕ್ಕಂಥ ಕೆರೆಯ ನೀರನ್ನ ಬಳಸುವಂತಿಲ್ಲ. ಅವ್ರನ್ನ ಪ್ರತ್ಯೇಕವಾಗಿ ಬಿಟ್ಟಿದ್ರು. ಹೇಗೆ? ಸಾಮಾಜಿಕ ಶೋಷಣೆ, ಅವರುಗಳನ್ನ ಪಶುಗಳ ರೀತಿಯಲ್ಲಿ ಅವರು ನೋಡ್ತಾ ಹೋಗ್ತಾರೆ. ಕೆರೆಯ ನೀರನ್ನ ಬಳಸುವಂತಿರ್ಲಿಲ್ಲ, ಬಾವಿಯ ನೀರುಗಳನ್ನ ಬಳಸುವಂತಿರ್ಲಿಲ್ಲ. ಅಂದ್ರೆ ಅವರು ಪ್ರತ್ಯೇಕ ಬಾವಿಗಳನ್ನ ತೋಡ್ಕೊಳ್ಬೇಕಾಗಿತ್ತು, ಅದರ ನೀರನ್ನು ಬಳಸಬಹುದು. ಬಿಟ್ರೆ ಸಾರ್ವಜನಿಕ ಕೆರೆಯ, ಸಾರ್ವಜನಿಕ ಬಾವಿಗಳ ನೀರನ್ನ ಅವರು ಬಳಸುವಂತಿಲ್ಲ, ಅಲ್ಲಿಗೆ ಬರುವಂತೆಯೂ ಕೂಡ ಇಲ್ಲ. ನೋಡಿ, ಅಷ್ಟರ ಮಟ್ಟಿಗೆ ಸಾಮಾಜಿಕ ನಿರ್ಬಂಧ ಇದೆ. ರಸ್ತೆಗಳನ್ನು ಬಳಸುವಂತಿಲ್ಲ. ನೋಡಿ, ಸಾರ್ವಜನಿಕ ರಸ್ತೆಗಳು ಏನ್ ಮೇಲ್ಜಾತಿಯವರು
ಉನ್ನತ ವರ್ಗದವರು ಓಡಾಡ್ತಕ್ಕಂಥ ರಸ್ತೆಗಳಲ್ಲೂ ಕೂಡ ಅವರು ಓಡಾಡಂಗಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಸಾಮಾಜಿಕ ನಿರ್ಬಂಧ ನೋಡಿ. ಈಗ ರಸ್ತೆಗಳು ಅಂತಂದ್ರೆ ಎಲ್ಲರೂ ಓಡಾಡೋ ರಸ್ತೆಗಳಪ್ಪ. ರಸ್ತೆಯಲ್ಲಿ ಓಡಾಡಿದ ಮೈಲಿಗೆ ಏನು ನೋಡಿ. ಈ ನಿರ್ಬಂಧಗಳನ್ನ ನೋಡಿದಾಗ ಆ ಶೋಷಣೆ ಎಷ್ಟು ಮಟ್ಟಿಗಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಕೆರೆಗಳು ಬಾವಿಗಳ ನೀರನ್ನ ಬಳಸುವ ಹಾಗಿಲ್ಲ, ರಸ್ತೆಗಳನ್ನ ಬಳಸುವ ಹಾಗಿಲ್ಲ. ರಸ್ತೆಗಳನ್ನ ಬಳಸಿದ್ರು ಕೂಡ ನಾವು ಓದ್ತೀವಿ, ಇತಿಹಾಸದಲ್ಲಿ ಓದ್ತೀವಿ ಎಷ್ಟು ಮಟ್ಟಿಗೆ ನಿಕೃಷ್ಟವಾಗಿತ್ತು ಅಂದ್ರೆ ಅವರ ಹೆಜ್ಜೆಗಾರಗಳು ಮೂಡಂಗಿರ್ಲಿಲ್ಲ. ಹಿಂದ್ಗಡೆ ಒಂದು ಮರದ ಅದು ತೆಂಗಿನ ಗರಿಯ ಇದನ್ನ ಕಟ್ಕೊಂಡು ಓಡಾಡ್ಬೇಕಾಗಿತ್ತು. ಅವ್ರು ನಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಅವರ ಹೆಜ್ಜೆ ಗುರುತುಗಳು ಅಳಿಸ್ಕೊಂಡು ಹೋಗ್ಬೇಕಿತ್ತು. ಅಷ್ಟರ ಮಟ್ಟಿಗೆ ಸಾಮಾಜಿಕ ನಿರ್ಬಂಧಗಳನ್ನು ವಿಧಿಸ್ತಾರೆ. ಈ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಕೆಳ ಹಂತದ ಸಮಾಜದವರು ಚಪ್ಪಲಿಯನ್ನ ಧರಿಸುವಂತಿರ್ಲಿಲ್ಲ. ಶೂದ್ರಾತಿ ಶೂದ್ರರು ಅಂತ ಏನ್ ಕರಿತೀವಿ, ಇವರು ಚಪ್ಪಲಿಯನ್ನ ಧರಿಸುವಂತಿರ್ಲಿಲ್ಲ. ನೋಡಿ ಎಷ್ಟೆಲ್ಲ ನಿರ್ಬಂಧಗಳನ್ನ ವಿಧಿಸ್ತಾರೆ. ದೇವಾಲಯಗಳಲ್ಲಿ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. ದೇವಸ್ಥಾನಗಳ ಪ್ರವೇಶವನ್ನು ಕೂಡ ಅವರು ನಿರ್ಬಂಧಿಸ್ತಾರೆ. ನೋಡಿ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಕೆರೆ ಬಾವಿಗಳ ಸಾರ್ವಜನಿಕ ನೀರಿನ ಮೂಲಗಳನ್ನು ಕೂಡ ಅವರು ಬಳಸುವಂತಿರ್ಲಿಲ್ಲ. ರಸ್ತೆಗಳನ್ನ ಬಳಸುವಂತಿರ್ಲಿಲ್ಲ. ಸಾರ್ವಜನಿಕರು ಓಡಾಡ್ತಕ್ಕಂಥ ರಸ್ತೆಗಳನ್ನು ಬಳಸುವ ಹಾಗಿಲ್ಲ. ಚಪ್ಪಲಿ ಹಾಕುವುದಿಲ್ಲ, ಪಾದರಕ್ಷೆಗಳನ್ನ ಧರಿಸುವ ಹಾಗಿಲ್ಲ. ಹಾಗೆ ದೇವಾಲಯಗಳನ್ನ ಪ್ರವೇಶ ಮಾಡಂಗಿಲ್ಲ. ಇನ್ನು ಉನ್ನತ ವರ್ಗದವರ ದೇವಸ್ಥಾನಗಳೇನಿದೆ, ಆ ದೇವಸ್ಥಾನಗಳಲ್ಲಿ ಇವರು ಸಮಾಜದಲ್ಲಿ ನಿಕೃಷ್ಟ ಸ್ಥಾನಕ್ಕೆ ಅಂದ್ರೆ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮಾಜದವರೇನಿದ್ದಾರೆ ಇವರು ದೇವಸ್ಥಾನಗಳನ್ನು ಪ್ರವೇಶ ಮಾಡೋದಿಲ್ಲ. ಹಾಗೇನೆ ಮಹಿಳೆಯರ ಉಡುಪುಗಳ ಬಗ್ಗೆಯೂ ಕೂಡ ಒಂದಷ್ಟು ನಿರ್ಬಂಧಗಳನ್ನ ಹೇರಲಾಗಿತ್ತು ಆ ಸಮಾಜದಲ್ಲಿ ಅಂತ ಹೇಳಲಾಗುತ್ತೆ. ಜೊತೆಗೆ ಶಾಲೆಗಳಿಗಂತೂ ಮೊದಲೇ ಪ್ರವೇಶ, ಶಿಕ್ಷಣಕ್ಕೆ ಅವಕಾಶನೇ ಇರಲಿಲ್ಲ. ಸೊ ಇಷ್ಟೆಲ್ಲ ಶೋಷಣೆಗೆ ಒಳಗಾಗಿದ್ದಂತಹ ಸಮಾಜ ಕೇರಳದ ಸಮಾಜ. ಸಮಾಜದಲ್ಲಿ ಎಲ್ಲರೂ ಸರಿಸಮನಾಗಿ ಬಾಳ್ತಕ್ಕಂಥ ಹಕ್ಕು ಹುಟ್ಟಿನಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಬಂದಿದ್ರೂ ಕೂಡ ಕೇರಳ ಸಮಾಜದಲ್ಲಿ ಈ ವರ್ಣ ವ್ಯವಸ್ಥೆಯ ಪರಿಣಾಮ ಏನಾಗುತ್ತೆ, ಸಮಾಜದಲ್ಲಿ ಒಂದಷ್ಟು ವರ್ಗಗಳು ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದಂತಹ ಸಮಾಜ ಇಷ್ಟೆಲ್ಲ ತಾರತಮ್ಯವನ್ನ ಎದುರಿಸ್ತಕ್ಕಂತ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ಶೋಷಣೆಗಳಿಂದ ಅವರನ್ನ ಮುಕ್ತಗೊಳಿಸುವ ಸಲುವಾಗಿ ಅವರಿಗೆ ಮಾನವ ಹಕ್ಕುಗಳನ್ನ ಮರಳಿ ಕೊಡಿಸ್ತಕ್ಕಂತ ಪ್ರಯತ್ನದ ಫಲವಾಗಿ ಈ ನಾರಾಯಣ ಗುರುಗಳು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ಈ ಸಂಘಟನೆಯ ಮೂಲಕ ಅವರಿಗೆ ಮಾನವ ಹಕ್ಕುಗಳನ್ನ ಕೊಡಿಸ್ತಕ್ಕಂತ ಹೋರಾಟವನ್ನ ಇವರು ಮಾಡ್ತಾ ಇರ್ತಾರೆ. ಸೊ ಅವತ್ತಿನ ಸಮಾಜ ಹೇಗಿತ್ತು ಅಂತ ಹೇಳಿದ್ರೆ ಒಂದ್ ರೀತಿ ಉಸಿರುಗಟ್ಟಿಸ್ತಕ್ಕಂಥ ಸಮಾಜ. ನೋಡಿ, ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಲ್ವಾ. ಕೆರೆ ಬಾವಿಗಳ ನೀರನ್ನು ಬಳಸ ಹಾಗಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ, ರಸ್ತೆಯಲ್ಲಿ ಓಡಾಡೋ ಹಾಗಿಲ್ಲ, ಪಾದರಕ್ಷೆಗಳನ್ನು ಧರಿಸೋ ಹಾಗಿಲ್ಲ, ರೈಟ್, ಉಡುಪುಗಳ ಬಗ್ಗೆ ನಿರ್ಬಂಧ ಇದೆ, ಶಿಕ್ಷಣವಂತೂ ಮೊದಲೇ ಇಲ್ಲ. ಸೊ ಇಷ್ಟೆಲ್ಲ ಪರಿಸ್ಥಿತಿಗಳಲ್ಲಿ ಸಾಮಾಜಿಕ ನಿರ್ಬಂಧಗಳಲ್ಲಿ ಉಸಿರುಗಟ್ಟತಕ್ಕಂತ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಹಕ್ಕುಗಳನ್ನ ಮರಳಿ ಕೊಡಿಸ್ತಕ್ಕಂತ ಉದ್ದೇಶದಿಂದ ಒಂದಷ್ಟು ಸಾಮಾಜಿಕ ಪ್ರತಿರೋಧ ಚಳುವಳಿಗಳನ್ನ ನಾರಾಯಣ ಗುರು ನೇತೃತ್ವದ ಯೋಗ ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥ ಸಂಸ್ಥೆ ಮಾಡ್ತಾ ಹೋಗುತ್ತೆ. ಏನ್ ಮಾಡ್ತಾರೆ ಈ ಸಂಸ್ಥೆ, ಏನು ಹೋರಾಟಗಳನ್ನ ಮಾಡುತ್ತೆ ಅಂತ ನೋಡೋದಾದ್ರೆ, ಈ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತಂದ್ರೆ, ಜನಿಸಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಬಾಳ್ಬೇಕು ಅಂತ ಹೇಳಿದ್ರೆ ಘನತೆಯಿಂದ ಬದುಕಬೇಕು. ಪ್ರತಿಯೊಬ್ಬ ಮಾನವನು ಕೂಡ ಸಮಾಜದಲ್ಲಿ ಘನತೆಯಿಂದ ಬದುಕಬೇಕು. ಆ ಘನತೆಯಿಂದ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳನ್ನ, ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಈ ಯೋಗಂ ಸಂಸ್ಥೆ ಮಾಡ್ತಾ ಹೋಗುತ್ತೆ. ಮಾನವ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣ ಈ ಯೋಗ ಸಂಸ್ಥೆಯ ಉದ್ದೇಶ ಆಗಿರುತ್ತೆ. ಈ ಸಂಸ್ಥೆಯ ಆಶಯ ಏನಾಗಿತ್ತು ಅಂತ ನೋಡ್ತಾ ಬಂದ್ರೆ, ನೋಡಿ, ಮಾನವ ಕುಲಕ್ಕೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು ಅಥವಾ ಹೇಳಿಕೆಯನ್ನು ಕೊಟ್ಬಿಟ್ಟು ಈ ಹೇಳಿಕೆ ಯಾರು ಹೇಳಿರು, ಈ ಹೇಳಿಕೆ ಯಾರದ್ದು ಅಂತ ಕೂಡ ಕೇಳ್ಬೋದು. ಮಾನವ ಕುಲಕ್ಕೆ ಒಂದೇ ಜಾತಿ. ಈ ಹೇಳಿಕೆಯನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ.
ಮಾನವ ಕುಲಕ್ಕೆ, ಇಡೀ ಮನುಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು. ಸೊ ಈ ಹೇಳಿಕೆಯನ್ನು ಕೊಟ್ಟವರು ನಾರಾಯಣ ಗುರುಗಳು. ಸೊ ಇದು ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಈ ಸಮಾಜದಲ್ಲಿ ಏನು ತಾರತಮ್ಯ ಇದೆ ಅಲ್ವಾ, ಮಾನವ ಹಕ್ಕುಗಳು ನಿರಾಕರಿಸಲ್ಪಟ್ಟಿದೆ, ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಅದು ಸರಿಯಾಗಬೇಕು ಅಂತ ಹೇಳಿದ್ರೆ ಏನಾಗಬೇಕು? ಶಿಕ್ಷಣವನ್ನ ಪಡ್ಕೊಳ್ಬೇಕು. ಇಡೀ ಮನುಕುಲಕ್ಕೆ ಒಂದೇ ಜಾತಿ ಅನ್ನೋ ಪರಿಭಾವನೆ, ಕಲ್ಪನೆ ಯಾವಾಗ ಬರುತ್ತೆ ಅಂದ್ರೆ ಜನ ಶಿಕ್ಷಿತರಾದಾಗ ಮಾತ್ರ ಆ ಒಂದು ಪರಿಕಲ್ಪನೆಯನ್ನ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಜನರಲ್ಲಿ ಜಾಗೃತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅಂತಕ್ಕಂಥ ಪರಿಕಲ್ಪನೆ ಜನರಲ್ಲಿ ಬರಬೇಕು ಅಂದ್ರೆ ಅದನ್ನ ಸಾಧಿಸ್ಲಿಕ್ಕಾಗಿ ಏನ್ ಮಾಡ್ತಾರೆ? ಶಿಕ್ಷಣ ಅಂತಕ್ಕಂಥದ್ದೇ ಇದಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ. ಹಿಂದಿನ ನಮ್ಮ ಸಮಾಜ ಯಾವುದು ರಾಮಕೃಷ್ಣ ಮಿಷನ್ ನಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದ ಅದನ್ನೇ ಅಲ್ವಾ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಮರಣಾನಂತರದಲ್ಲಿ ಸುಮಾರು 5 ವರ್ಷಗಳ ಕಾಲ ದೇಶಾದ್ಯಂತ ಸಂಚಾರ ಮಾಡ್ತಾರೆ. ಸಾಮಾಜಿಕ ಪಿಡುಗುಗಳನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ನಮ್ಮ ಸ್ವಾಮಿ ವಿವೇಕಾನಂದರು ಕೂಡ ಪ್ರತಿಪಾದಿಸಿದ್ದೇನು? ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಜನರಿಗೆ ಶಿಕ್ಷಣ ಕೊಟ್ಟಾಗ, ಜನರು ಶಿಕ್ಷಿತರಾದಾಗ, ವಿದ್ಯಾವಂತರಾದಾಗ ಸುಧಾರಣೆ ಅಂತಕ್ಕಂಥದ್ದು ತಾನೇ ತಾನಾಗಿ ಬರುತ್ತೆ. ಆ ಮೂಲಕ ಸುಧಾರಣೆ ಆಗ್ಬೇಕು ಬಿಟ್ರೆ ಯಾರೊಬ್ಬ ವ್ಯಕ್ತಿ, ಒಂದು ಸಂಘಟನೆ ಇಡೀ ಸಮಾಜವನ್ನ ಸಂಪೂರ್ಣವಾಗಿ ಸುಧಾರಣೆ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಸಮಾಜ ಸುಧಾರಣೆ ಆಗ್ಬೇಕು ಅಂದ್ರೆ ಆ ಸಮಾಜದ ಜನ ಶಿಕ್ಷಿತರಾಗಬೇಕು. ಸೊ ಆ ಕಾರಣಕ್ಕಾಗಿ ಇವರೇನ್ ಮಾಡ್ತಾರೆ? ಶಿಕ್ಷಣದ ಮಾರ್ಗವನ್ನ ಒತ್ತಿ ಹೇಳ್ತಾರೆ, ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾರೆ ನಾರಾಯಣ. ಇನ್ನ ದೇವಾಲಯಗಳಲ್ಲಿ ಏನು ಪ್ರವೇಶವನ್ನ ನಿರ್ಬಂಧಿಸಿರ್ತಾರೆ, ಅದಕ್ಕೆ ಪರ್ಯಾಯವಾಗಿ ಯಾವ ದೇವಾಲಯಗಳಲ್ಲಿ ಪ್ರವೇಶವನ್ನ ನಿರ್ಬಂಧಿಸಿದ್ರು ಅದಕ್ಕೆ ಪರ್ಯಾಯವಾಗಿ ಇವರು ಮತ್ತೆ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಪರ್ಯಾಯ ದೇವಾಲಯಗಳನ್ನ ನಿರ್ಮಿಸುವುದರ ಮೂಲಕ ಆ ದೇವಾಲಯಗಳಲ್ಲಿ ಅವರಿಗೆ ಹಿಂದುಳಿದ ವರ್ಗದವರಿಗೆ, ಶೋಷಣೆಗೆ ಒಳಗಾದಂತಹ ಜನರಿಗೆ ಪ್ರವೇಶಾವಕಾಶವನ್ನು ಕೂಡ ಇವರು ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬಹಳ ಮುಖ್ಯವಾಗಿ 1924 ಡೇಟ್ ಅನ್ನ ನೆನಪಿಟ್ಕೊಳ್ಳಿ. 1924ರಲ್ಲಿ ಒಂದು ಸತ್ಯಾಗ್ರಹ ನಡೆಯುತ್ತೆ. ಅದನ್ನ ವೈಕಂ ಸತ್ಯಾಗ್ರಹ ಅಂತ ಕರೀತಾರೆ. ವೈಕಂ ಸತ್ಯಾಗ್ರಹ ಯಾರ ನೇತೃತ್ವದಲ್ಲಿ? ನಾರಾಯಣ ಗುರುಗಳ ನೇತೃತ್ವದಲ್ಲಿ ವೈಕಂ ಸತ್ಯಾಗ್ರಹವನ್ನ ನಡೆಸ್ತಾರೆ. ಈ ಸತ್ಯಾಗ್ರಹದ ಮೂಲ ಉದ್ದೇಶ ಏನು ಅಂದ್ರೆ ಶಿವದೇವಾಲಯಕ್ಕೆ ಪ್ರತಿಯೊಬ್ಬರಿಗೂ ಪ್ರವೇಶವನ್ನು ಕಲ್ಪಿಸಬೇಕು. ವೈಕಂ ಸತ್ಯಾಗ್ರಹ ಶಿವದೇವಾಲಯವನ್ನ ಪ್ರವೇಶ ಮಾಡತಕ್ಕಂತ, ಯಾರಿಗೆ ಶಿವನ ದೇವಸ್ಥಾನಕ್ಕೆ ಪ್ರವೇಶವನ್ನ ನಿರ್ಬಂಧಿಸಲಾಗಿತ್ತು ಅದನ್ನ ವಿರೋಧಿಸಿ ಆ ದೇವಾಲಯವನ್ನ ಪ್ರವೇಶ ಮಾಡಲಿಕ್ಕೆ ನಡೆದಿರ್ತಕ್ಕಂಥ ಸತ್ಯಾಗ್ರಹ ವೈಕಂ ಸತ್ಯಾಗ್ರಹ 1924ರಲ್ಲಿ ಜರುಗುತ್ತೆ. ವಿಶೇಷ ಏನು ಅಂದ್ರೆ ಈ ವೈಕಂ ಸತ್ಯಾಗ್ರಹದಲ್ಲಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸಿದಂತಹ ಗಾಂಧೀಜಿಯವರು ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಹಾಗೇನೆ ಪೆರಿಯಾರ್ ಅಂತಕ್ಕಂಥದ್ದು ನೆಕ್ಸ್ಟ್ ಓದ್ತೀರ ನೀವು, ಸಮಾಜ ಸುಧಾರಕರು, ತಮಿಳುನಾಡು ಪ್ರದೇಶದಲ್ಲಿ ಬಂದಿದ್ದ ಒಬ್ಬ ಸಮಾಜ ಸುಧಾರಕರು ಪೆರಿಯಾರ್ ಅಂತ, ಇವರು ಕೂಡ ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದ್ರು ಅನ್ನೋದು ಬಹಳ ಮುಖ್ಯ. ಸೊ ನಾರಾಯಣ ಗುರುಗಳ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆ ಸಮಾಜದಲ್ಲಿ ಒಂದಷ್ಟು ಸುಧಾರಣೆಯನ್ನ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಇದಲ್ಲದೆ ಅಂದ್ರೆ ವೈಕಂ ಸತ್ಯಾಗ್ರಹ ಶಿವದೇವಾಲಯವನ್ನ ಪ್ರವೇಶ ಮಾಡ್ತಕ್ಕಂಥ ಸತ್ಯಾಗ್ರಹ ಅಲ್ಲದೆ ಈ ಗುರುವಾಯೂರು ದೇವಾಲಯವನ್ನ ಪ್ರವೇಶ ಮಾಡ್ತಕ್ಕಂಥದ್ದು ಕೂಡ ಅದು ಮತ್ತೊಂದು ಘಟನೆ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಈ ಒಂದು ನಾರಾಯಣ ಗುರುಗಳ ಸುಧಾರಣೆ ಅಂತ ಬಂದಾಗ ನಾವು ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನ ಹೈಲೈಟ್ಸ್ ಆಗಿ ನೆನಪಿಟ್ಕೊಳ್ಳೋಣ. ನಾರಾಯಣ ಗುರುಗಳು ಎಲ್ಲಿ ಜನಿಸಿದ್ರು, ಎಷ್ಟರಲ್ಲಿ ಜನಿಸಿದ್ರು, ಅವರು ಹುಟ್ಟು ಹಾಕಿರ್ತಕ್ಕಂಥ ಸಂಸ್ಥೆ ಯಾವುದು? ಧರ್ಮ ಪರಿಪಾಲನಾ ಯೋಗ. ಧರ್ಮ ಪರಿಪಾಲನೆ, ಧರ್ಮ ಏನ್ ಹೇಳುತ್ತೆ? ತಾರತಮ್ಯ ಮಾಡ್ರಿ ಅಂತ ಹೇಳ್ತಾ, ಜಾತಿ ವ್ಯವಸ್ಥೆ ಏನ್ ಹೇಳುತ್ತಾ, ದೇವರು ಬೇರೆ ಬೇರೆ ಅಂತ ಹೇಳುತ್ತಾ? ಇಲ್ಲ, ಎಲ್ಲ ಧರ್ಮಗಳು ಹೇಳೋದು ಒಂದೇ ಧರ್ಮ, ಒಬ್ಬನೇ ದೇವರು ಅಲ್ವಾ. ಸಮಾಜದಲ್ಲಿ ಎಲ್ಲರೂ ಸಮಾನರು, ಹುಟ್ಟಿನಿಂದ ಎಲ್ಲರೂ ಸಮಾನರು. ಸೊ ಧರ್ಮವನ್ನ ಪರಿಪಾಲನೆ ಮಾಡುವ ಸಂದರ್ಭದಲ್ಲಿ ಸಮಾಜದಲ್ಲಿ ಏನು ನಿಕೃಷ್ಟಕ್ಕೆ ಒಳಗಾಗಿದ್ರೆ
ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ, ಶೋಷಣೆಗೆ ಒಳಗಾಗಿದ್ದಾರೆ ಅಂತಹ ಹಿಂದುಳಿದ ವರ್ಗಗಳ ಜನರ ಸಬಲೀಕರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಂತ ಒಂದು ಸಂಸ್ಥೆ. ಯಾವ ಪರಿಸ್ಥಿತಿ ಇತ್ತು ಅವತ್ತಿನ ಸಂದರ್ಭದಲ್ಲಿ ಅನ್ನೋದಿರಲಿ, ಅವುಗಳನ್ನು ಸುಧಾರಿಸಲಿಕ್ಕೆ ಅವರು ಏನು ಕ್ರಮಗಳನ್ನ ಕೈಗೊಂಡ್ರು, ಯಾವ ರೀತಿ ಹೋರಾಟವನ್ನು ರೂಪಿಸಿದ್ರು ಅಂತಕ್ಕಂಥದ್ದು ನಮಗೆ ನೆನಪು. ಸೊ ಇದಿಷ್ಟು ನಾರಾಯಣ ಗುರುಗಳ ಧರ್ಮ ಪರಿಪಾಲನಾ ಯೋಗ. ನೆಕ್ಸ್ಟ್ ಬಂದ್ಬಿಟ್ಟು ಪೆರಿಯಾರ್ ಅಂತಕ್ಕಂಥ ಒಂದು ಹೋರಾಟ. ಏನು ಪೆರಿಯಾರ್? ಯಾರಿದು ಪೆರಿಯಾರ್? ಪೆರಿಯಾರ್ ಅನ್ನೋದು ಒಂದು ತಮಿಳುನಾಡಿನ ಹೋರಾಟ. ಒಬ್ಬ ವ್ಯಕ್ತಿ ಹೆಸರು R.V. ರಾಮಸ್ವಾಮಿ ನಾಯ್ಕರ್. ಇ.ವಿ. ರಾಮಸ್ವಾಮಿ ನಾಯ್ಕರ್ ಅಂತಕ್ಕಂಥವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ತಮಿಳುನಾಡು ಭಾಗದ ಜನಾಂಗೀಯ ತಾರತಮ್ಯವನ್ನ, ಜಾತಿ ತಾರತಮ್ಯವನ್ನ, ಬ್ರಾಹ್ಮಣೇತರ ಸಮುದಾಯದ ಒಂದು ಹೋರಾಟ ಅಂತ ಹೇಳ್ತಾರೆ. ಬ್ರಾಹ್ಮಣೇತರ ಸಮುದಾಯದ ಹೋರಾಟ ಬೇರೆ ಹೋರಾಟಗಳಿಗಿಂತ ಈ ಪೆರಿಯಾರ್ ಹೋರಾಟ ಭಿನ್ನವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ಬ್ರಾಹ್ಮಣೇತರ ಸಮಾಜದ ಹೋರಾಟ ಅಂತಾನೆ ನಾವು ಕರಿತೀವಿ. ಏನಪ್ಪ ಪೆರಿಯಾರ್ ಹೆಸರಿಗೂ ಇದಕ್ಕೂ ಏನ್ ಸಂಬಂಧ ಅಂತ ನೋಡಿದ್ರೆ, ಈ ರಾಮಸ್ವಾಮಿ ನಾಯ್ಕರ್ ಅನ್ನೋರ್ನ ಜನ ಪ್ರೀತಿಯಿಂದ ಪೆರಿಯಾರ್ನ ಹೆಸರಿನಿಂದ ಕರೀತಾರೆ. ಪೆರಿಯಾರ್ ಅಂತ ಹೇಳಿದ್ರೆ ಹಿರಿಯರು ಅನ್ನೋ ಅರ್ಥ. ಸೊ ಪ್ರೀತಿಯಿಂದ ಜನ ಅವ್ರನ್ನ ಪೆರಿಯಾರ್ ಅಂತ ಕರೀತಾರೆ. ಸೊ ಅದೇ ಹೆಸರಿನಲ್ಲಿ ಹೋರಾಟ ರೂಪ. ನೋಡಿ ಏನಾಗಿದೆ, ಪೆರಿಯಾರ್ ಹೋರಾಟಗಳನ್ನ ನಾವು ನೋಡ್ತಾ ಬಂದ್ರೆ 20ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ. ಈ ಹಿಂದೆ ಬಂದಿರತಕ್ಕಂಥ ಸಮಾಜ ಸುಧಾರಣೆಗಳು 19ನೇ ಶತಮಾನದ ಆದಿಭಾಗ, ಮಧ್ಯಭಾಗ, ಅಂತ್ಯಭಾಗಗಳಲ್ಲಿ ಹೋರಾಟಗಳು ರೂಪುಗೊಂಡಿದ್ರೆ 20ನೇ ಶತಮಾನದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಹೋರಾಟ. ಈ ಹೋರಾಟದ ವಿಶೇಷತೆ ಏನು ಅಂದ್ರೆ, ಆಗಲೇ ಹೇಳಿದಾಗೆ ಇದು ಬ್ರಾಹ್ಮಣೇತರ ಚಳುವಳಿ. ಬ್ರಾಹ್ಮಣೇತರ ಚಳುವಳಿ ಅಂದ್ರೆ ಬ್ರಾಹ್ಮಣರನ್ನ ಹೊರತುಪಡಿಸಿ ತಮಿಳುನಾಡು ಭಾಗದಲ್ಲಿ ಇದ್ದಂತಹ ಬಹುಸಂಖ್ಯಾತ ಇತರ ವರ್ಣೀಯರು ಬ್ರಾಹ್ಮಣರ ವಿರುದ್ಧವಾಗಿ ಅಥವಾ ಸರ್ಕಾರದ ವಿರುದ್ಧವಾಗಿ ತಮಗೆ ಸಲ್ಲಬೇಕಾದಂತಹ ಅವಕಾಶಗಳನ್ನ ಪಡ್ಕೊಳ್ಳಿಕ್ಕಾಗಿ ನಡೆದಿರ್ತಕ್ಕಂಥ ಒಂದು ಹೋರಾಟ. ಹಾಗಾಗಿ ಇದನ್ನ ಬ್ರಾಹ್ಮಣೇತರ ಚಳುವಳಿ ಅಂತ ಕರೀತೀವಿ. ಈ ಯಾತಕ್ಕಾಗಿ ಹೋರಾಟ ಮಾಡಿದ್ರು, ಏನಾಗಿತ್ತು ಸಮಾಜ ವ್ಯವಸ್ಥೆ ಏನಿತ್ತು ಅಂತ ನೋಡೋದಾದ್ರೆ, ಅವತ್ತಿನ ಸಮಾಜದಲ್ಲಿ ತಮಿಳುನಾಡು ಭಾಗದಲ್ಲಿ ಬಹುತೇಕ ಹೆಚ್ಚಿನ ಸರ್ಕಾರಿ ಅವಕಾಶಗಳು, ಉದ್ಯೋಗಾವಕಾಶಗಳು, ಒಟ್ಟಾರೆ ಸರ್ಕಾರದಿಂದ ಪಡಿತಕ್ಕಂತ ಸೌಲಭ್ಯಗಳು ಬಹುತೇಕ ಬ್ರಾಹ್ಮಣರ ಪಾಲಾಗ್ತಾ ಇತ್ತು. ಬಿಟ್ರೆ ಬಾಕಿಯವರಿಗೆ, ಉಳಿದಂತಹ ವರ್ಗದವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದ್ರೆ ಆ ಸಂಖ್ಯೆಯನ್ನ ನೋಡಿದಾಗ ಬ್ರಾಹ್ಮಣರಿಗಿಂತ ಇತರ ವರ್ಗದವರ ಸಂಖ್ಯೆ ಹೆಚ್ಚಾಗಿದೆ, ಆದ್ರೆ ಅವರಿಗೆ ಸೌಲಭ್ಯಗಳು ಸಿಗ್ತಾ ಇದೆ. ಸೊ ಆ ಸೌಲಭ್ಯಗಳನ್ನ ಪಡಿತಕ್ಕಂಥ ನೋಡಿ, ಸರ್ಕಾರಿ ಅವಕಾಶಕ್ಕಾಗಿ ಹೋರಾಟ. ಸರ್ಕಾರಿ ಅವಕಾಶ, ಅದು ಉದ್ಯೋಗಾವಕಾಶ ಇರಲಿ, ಶಿಕ್ಷಣ ಇರಲಿ ಅಥವಾ ಮತ್ತೊಂದಿರಲಿ, ಒಟ್ಟಾರೆ ಸರ್ಕಾರದಿಂದ ಜನಸಾಮಾನ್ಯರಿಗೆ ಏನು ಸೌಲಭ್ಯಗಳು ದೊರಕ್ತಾ ಇದೆ, ಆ ಸೌಲಭ್ಯಗಳನ್ನ ಬ್ರಾಹ್ಮಣರ ಹೊರತಾಗಿ, ಬ್ರಾಹ್ಮಣ ವರ್ಗದ ಹೊರತಾಗಿ ಬೇರೆ ವರ್ಗದವರಿಗೂ ಆ ಸೌಲಭ್ಯಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಹೋರಾಟ. ಈ ಹಿಂದೆ ನಾವು ಹೇಳಿದ್ವಿ, ನಾರಾಯಣ ಗುರುಗಳ ಸಂದರ್ಭದಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಒಂದಷ್ಟು ಸಾಮಾಜಿಕ ನಿರ್ಬಂಧಗಳನ್ನ ವಿಧಿಸಿದ್ರು. ಕೆರೆ ದೇವಸ್ಥಾನಗಳಲ್ಲಿ ಪ್ರವೇಶ ಇರಲಿಲ್ಲ, ರಸ್ತೆಗಳಲ್ಲಿ ಓಡಾಡೋದಿರ್ಲಿಲ್ಲ, ಶಿಕ್ಷಣ ಇರಲಿಲ್ಲ. ಸೊ ಈ ತರದ ನಿರ್ಬಂಧಗಳೇನಿತ್ತು, ಈ ತಮಿಳುನಾಡು ಪ್ರದೇಶದಲ್ಲೂ ಕೂಡ ಅದೇ ರೀತಿಯ ನಿರ್ಬಂಧಗಳಿದೆ. ಆ ಸಾಮಾಜಿಕ ನಿರ್ಬಂಧಗಳ ವಿರುದ್ಧ ಇವರು ಹೋರಾಟವನ್ನ ರೂಪಿಸ್ತಾ ಹೋಗ್ತಾರೆ. ಸೊ ಸಾಮಾಜಿಕ ವರ್ಣ ಏನಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಬ್ರಾಹ್ಮಣ ವರ್ಗವನ್ನ ಹೊರತುಪಡಿಸಿ ಇನ್ನುಳಿದ ವರ್ಗಗಳ ಹಕ್ಕುಗಳಿಗಾಗಿ ನಡೆದಿರ್ತಕ್ಕಂಥ ಹೋರಾಟ ಅಂತಾನೆ ಹೇಳ್ಬೋದು. ಇವರು ಸಾಮಾಜಿಕ ನಿರ್ಬಂಧಗಳ ವಿರುದ್ಧವಾಗಿ ಹೋರಾಡ್ತಾ ಹೋಗ್ತಾರೆ. ಅದಕ್ಕೆ ಕಾರಣ ಏನು? ಅಲ್ಲಿವರೆಗೂ ಇಲ್ಲದಂತ ಹೋರಾಟ ಈಗ ಯಾಕೆ ಶುರುವಾಗುತ್ತೆ ಅನ್ನೋ ಪ್ರಶ್ನೆ. ಸೊ ಹೋರಾಟಗಳು ಯಾವಾಗ ರೂಪುಗೊಳ್ತವೆ ಅಂದ್ರೆ, ಜನರು
ಪ್ರಜ್ಞಾವಂತವಾದಾಗ ಹೋರಾಟಗಳು ರೂಪುಗೊಳ್ಳುತ್ತೆ. ಅಲ್ಲಿವರೆಗೂ ಇಲ್ಲದೆ ಇರೋ ಪ್ರಜ್ಞೆ ಅವಾಗ ಹೇಗ್ ಬಂತು ಅನ್ನೋದು ಮತ್ತೊಂದು ಪ್ರಶ್ನೆ ಅಲ್ವಾ. ಸೊ ಯಾಕೆ ಬಂತು ಪ್ರಶ್ನೆ ಅಂತ ಹೇಳಿದ್ರೆ, ಬ್ರಿಟಿಷರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸಿದ್ರು. ರೈಟ್, ಇಂಗ್ಲಿಷ್ ಶಿಕ್ಷಣ ಪದ್ಧತಿನ ಜಾರಿಗೊಳಿಸಿದ್ರಿಂದ ಜನರಲ್ಲಿ ವೈಚಾರಿಕ ಪ್ರಜ್ಞೆ ಹೆಚ್ಚಾಗ್ತಾ ಹೋಗುತ್ತೆ. ಆರಂಭದಲ್ಲಿ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸಿದ್ರು ಕೂಡ ಸೀಮಿತ ಪ್ರದೇಶದಲ್ಲಿ ಕೆಲವರಿಗೆ ಮಾತ್ರ ಆ ಪದ್ಧತಿ ಲಭ್ಯ ಇತ್ತು ಬಿಟ್ರೆ, ಆನಂತರದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಇಂಗ್ಲಿಷ್ ಶಿಕ್ಷಣವನ್ನ ವಿಸ್ತರಣೆ ಮಾಡಿದ್ರು. ಸಮಾಜದ ಎಲ್ಲ ವರ್ಗದವರಿಗೂ ಆಂಗ್ಲ ಶಿಕ್ಷಣವನ್ನ ವಿಸ್ತಾರ ಮಾಡಿದ್ರಿಂದಾಗಿ ಬ್ರಾಹ್ಮಣರನ್ನ ಹೊರತುಪಡಿಸಿ ಇನ್ನು ಉಳಿದವರು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ರು ಅವರು ಕೂಡ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಯಾವಾಗ ಅವರು ಶಿಕ್ಷಣವನ್ನ ಪಡ್ಕೊಳ್ತಾರೆ, ಅವರು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ವಿಚಾರವಂತಿಕೆ ಬರುತ್ತೆ. ಸೊ ಮಾನವ ಹಕ್ಕುಗಳ ಪರಿಕಲ್ಪನೆ ಬರುತ್ತೆ. ಸೊ ನಮಗೆ ಸಲ್ಲಬೇಕಾದಂತಹ ಹಕ್ಕುಗಳು ಯಾಕೆ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೋರಾಟಗಳು ಶುರುವಾಗುತ್ತೆ. ಅದರ ಪರಿಣಾಮನೇ ಈ ಪೆರಿಯಾರ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಬ್ರಾಹ್ಮಣೇತರ ವರ್ಗಗಳ ಹೋರಾಟ. ಆ ಸಂದರ್ಭದಲ್ಲಿ 1870ರಲ್ಲಿ ಒಂದು ಜನಗಣತಿ ವರದಿ ಬರುತ್ತೆ. ಸೊ ಹೋರಾಟಕ್ಕೆ ಪ್ರೇರಣೆ ಏನು ಅಂತ ನೋಡಿದ್ರೆ, ಮೂಲ ಏನು ಅಂತ ನೋಡಿದ್ರೆ, ಒಂದು ಆಂಗ್ಲ ಶಿಕ್ಷಣ ಪದ್ಧತಿ ಜಾರಿಗೆ ಬಂದಿದ್ರಿಂದ ಜನರಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದಂತಹ ಸಮಾಜವನ್ನ ಬೇರೆ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಹಕ್ಕುಗಳೇನು ಅನ್ನೋದು ಅರಿವಾಗುತ್ತೆ. ಸಮಾಜದಲ್ಲಿ ಇರ್ತಕ್ಕಂಥ ಈ ಜಾತಿ ಪದ್ಧತಿ, ಈ ತಾರತಮ್ಯ ನೀತಿಗಳು ಅವರಿಗೆ ಅರ್ಥ ಆಗುತ್ತೆ. ಅದರ ವಿರುದ್ಧ ಹೋರಾಟವನ್ನ ರೂಪಿಸ್ತಾರೆ. ಒಂದು ಆಂಗ್ಲ ಶಿಕ್ಷಣ ಪದ್ಧತಿ, ಎರಡನೇದು ಈ ಜನಗಣತಿಯ ವರದಿ. 1870ರ ನಂತರದಲ್ಲಿ ಬಂದಿರತಕ್ಕಂತ ಜನಗಣತಿಯ ವರದಿ ಏನ್ ಹೇಳುತ್ತೆ ಅಂದ್ರೆ, ಬ್ರಾಹ್ಮಣ ವರ್ಗದ ಜನಸಂಖ್ಯೆ ಎಷ್ಟಿದೆ, ಇತರ ವರ್ಗಗಳ ಜನಸಂಖ್ಯೆ ಎಷ್ಟಿದೆ, ತಮ್ಮ ಜನಸಂಖ್ಯೆ ಎಷ್ಟಿದೆ, ಎಷ್ಟು ಬಲ ಇದೆ ನಮ್ದು ಅನ್ನೋದನ್ನ ಅದು ತೋರಿಸ್ಬೋದು. ಯಾವಾಗ ಜನಸಂಖ್ಯೆಯಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವರ್ಗ ಇದೆ ಅಂತ ಗೊತ್ತಾಗುತ್ತೆ, ಆ ವರ್ಗದ ಸೌಲಭ್ಯಗಳಿಗಾಗಿ ಅವರು ಹೋರಾಟವನ್ನ ರೂಪಿಸ್ತಾ ಹೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ 1916ರಲ್ಲಿ ಜಸ್ಟಿಸ್ ಪಾರ್ಟಿ ಆರಂಭ. 1916ರಲ್ಲಿ ಜಸ್ಟಿಸ್ ಪಾರ್ಟಿ ಆರಂಭ ಆಗುತ್ತೆ. ಅದಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟವರು ಯಾರು ಅಂತ ಹೇಳಿದ್ರೆ, ರಾಮಸ್ವಾಮಿ ನಾಯರ್, ಪೆರಿಯಾರ್ ಅಂತಕ್ಕಂಥವ್ರು ಅದಕ್ಕೆ ಒಂದು ಹೊಸ ರೂಪವನ್ನ ಕೊಡ್ತಾರೆ. ಜಸ್ಟಿಸ್ ಪಾರ್ಟಿಯ ಮೂಲಕ ಬ್ರಾಹ್ಮಣೇತರ ಚಳುವಳಿ ಒಂದು ಹೊಸ ರೂಪವನ್ನ ಪಡೆದ. ಅಲ್ಲಿವರೆಗೂ ಇದ್ದಂತಹ ಹೋರಾಟಕ್ಕೂ ಆನಂತರದ ಹೋರಾಟಕ್ಕೂ ಬಹಳ ವ್ಯತ್ಯಾಸಗಳನ್ನು ಗುರುತಿಸ್ತಾ ಹೋಗ್ತೀವಿ. ಇದನ್ನ ಆತ್ಮಗೌರವ ಚಳುವಳಿ ಅಂತ ಕರೀತಾರೆ. ಆತ್ಮಗೌರವ ಚಳುವಳಿ. ಯಾರಪ್ಪ ಆತ್ಮಗೌರವ ಚಳುವಳಿಯನ್ನ ರೂಪಿಸಿದ್ದು? ಆತ್ಮ ಗೌರವ ಚಳುವಳಿ, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್, ಆತ್ಮಗೌರವ. ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮಗೌರವ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸ್ವಾಭಿಮಾನದ ಸಂಕೇತವಾಗಿ ಆರಂಭ ಆಗಿರ್ತಕ್ಕಂಥ ಈ ಆತ್ಮಗೌರವ ಚಳುವಳಿಯ ನೇತಾರರು ಯಾರು ಅಂದ್ರೆ ಪೆರಿಯಾರ್. ಸಮಾಜದಲ್ಲಿ ತಮಿಳುನಾಡು ಭಾಗದಲ್ಲಿ ಬ್ರಾಹ್ಮಣೇತರ ವರ್ಗಗಳನ್ನ ಸಂಘಟಿಸಿ ಅವರ ಹಕ್ಕುಗಳಿಗಾಗಿ ಹೋರಾಟವನ್ನ ರೂಪಿಸಿದರು. ಅಲ್ಲಿವರೆಗೂ ಈ ರಾಮಸ್ವಾಮಿ ನಾಯರ್ ಅಂತಕ್ಕಂಥವ್ರು ಇವರು ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯರಾಗಿರ್ತಾರೆ. ಆದ್ರೆ 1925ರಲ್ಲಿ ಕಾಂಗ್ರೆಸ್ನಿಂದ ಹೊರಬರ್ತಾರೆ. ಯಾರು ಹೊರಬರ್ತಾರೆ? ಅದಕ್ಕೆ ಅವ್ರು ಕೊಟ್ಟ ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಬ್ರಾಹ್ಮಣ ಸಮುದಾಯದ ಪರವಾಗಿದೆ. ಬ್ರಾಹ್ಮಣ ಸಮುದಾಯದ ಪರವಾಗಿರೋ ಕಾಂಗ್ರೆಸ್ನಿಂದ ಹೊರಬಂದು ಬ್ರಾಹ್ಮಣೇತರ ವರ್ಗದವರಿಗೆ ಸಲ್ಲಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ 1926ರಲ್ಲಿ ಮರು ವರ್ಷ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅಂತಕ್ಕಂಥ ಒಂದು ಸಂಘಟನೆಯನ್ನು ಹುಟ್ಟುಹಾಕ್ತಾರೆ. ನೆನ್ಪಿಟ್ಕೊಳ್ಳಿ, 1925ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಬರ್ತಾರೆ. ಹೊರಬರ್ಲಿಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಬ್ರಾಹ್ಮಣರ ಪರವಾಗಿದೆ ಅನ್ನೋ ಕಾರಣಕ್ಕಾಗಿ ಆ ಪಕ್ಷದಿಂದ ಹೊರಬಂದು 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅಂತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಒಂದು ಪಕ್ಷವನ್ನು, ಒಂದು ಸಂಘಟನೆಯನ್ನ ಹುಟ್ಟುಹಾಕಿ ಅದರ ಮೂಲಕ ಆತ್ಮಗೌರವ ಚಳುವಳಿಯನ್ನ ಆರಂಭಿಸ್ತಾರೆ.
ಈ ಪೆರಿಯಾರ್ ಆಗ್ಲೇ ಹೇಳ್ತಾ ಹೋದ್ವಿ ನಾವು. ಯಾಕಪ್ಪ ಇವರು ಪೆರಿಯಾರ್ ಅಂತ ಹೇಳಿದ್ರೆ, ನಾ ಹೇಳಿದಲ್ಲ, ಜನಸಾಮಾನ್ಯರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಂತಹ ರಾಮಸ್ವಾಮಿ ನಾಯರ್ ಇವರು ಜನಸಾಮಾನ್ಯರ ಬೇಡಿಕೆಗಳಿಗೆ ಹೋರಾಟ ಮಾಡ್ಲಿಕ್ಕೆ ಪಕ್ಷವನ್ನ ತ್ಯಜಿಸಿ ಹೊರ ಬರ್ತಾರೆ. ಜನಸಾಮಾನ್ಯರ ಪರವಾಗಿರ್ತಾರೆ, ಜನಸಾಮಾನ್ಯರ ಧನಿಯಾಗಿರ್ತಾರೆ. ಹಾಗಾಗಿ ಜನರು ಅವರ ಪ್ರೀತಿಯಿಂದ ಪೆರಿಯಾರ್ ಅಂತ ನಾವು ಆಗ್ಲೇ ಹೇಳಿದಾಗೆ ಏನ್ ಪೆರಿಯಾರ್ ಅಂತ ಹೇಳಿದ್ರೆ, ಪೆರಿಯಾರ್ ಅಂದ್ರೆ ಹಿರಿಯರು ಅಂತ ಗೌರವದಿಂದ ಅವರಿಗೆ ಪೆರಿಯಾರ್ ಅನ್ನೋ ಹೆಸರಿನಿಂದ ಕರೀತಾರೆ. ಎಲ್ಲಿ ಜನಿಸಿದ್ರು ಇವರು ಅಂತ ನೋಡ್ತಾ ಹೋದ್ರೆ, ನಾವು ಇದುವರೆಗೂ ಈ ರಾಮಸ್ವಾಮಿ ನಾಯರ್ ಎಲ್ಲಿ ಜನಿಸಿದ್ರು ಅಂತ ನಾವು ನೋಡ್ಲಿಲ್ಲ. ತಮಿಳುನಾಡು ಪ್ರದೇಶದ ಈರೋಡ್ ಅನ್ನೋ ಒಂದು ಪ್ರಾಂತದಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತರು. ಇವರು ಜನಿಸಿದ್ದು ಒಂದು ಶ್ರೀಮಂತ ಕುಟುಂಬದಲ್ಲಿ, ತಮಿಳುನಾಡಿನ ಈರೋಡ್ ಅಂತಕ್ಕಂಥ ಪ್ರದೇಶದ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಇವರು ಜನಸಾಮಾನ್ಯರ ದನಿಯಾಗ್ತಾರೆ. ಹಾಗೆ ನೋಡಿದ್ರೆ ನಾವು ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ವರ್ಣಾಶ್ರಮ ಧರ್ಮವನ್ನ ಮಾಡ್ತಾ ಇದೆ, ಬ್ರಾಹ್ಮಣರ ಪರವಾಗಿದೆ, ಉಳಿದ ವರ್ಗದ ಪರವಾಗಿ ಕಾಂಗ್ರೆಸ್ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ನಿಂದ ಹೊರಬಂದು ಅವ್ರೇನ್ ಮಾಡ್ತಾರೆ, ದ್ರಾವಿಡ ಚಳುವಳಿಯನ್ನ ರೂಪಿಸ್ತಾರೆ. ಏನು ದ್ರಾವಿಡ ಚಳುವಳಿ? ಅವತ್ತಿನ ಸಮಾಜದಲ್ಲಿ ಒಂದು ಕಲ್ಪನೆ ಇರುತ್ತೆ, ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬ್ರಾಹ್ಮಣರು ಮಾತ್ರ ಶ್ರೇಷ್ಠರು, ಅವರು ವೇದಾಧ್ಯಯನವನ್ನ ಮಾಡಬಹುದು, ಅವರು ಶಿಕ್ಷಣವನ್ನು ಪಡ್ಕೊಳ್ಬಹುದು, ಬೇರೆ ವರ್ಗದವರು ಬ್ರಾಹ್ಮಣರು ಹೇಳಿದಾಗೆ ಕೇಳಬೇಕು, ಶಿಕ್ಷಣ ಪಡಿತಕ್ಕಂತ ಹಕ್ಕಿಲ್ಲ. ಈ ಆರ್ಯರು ಅಂತ ಬರ್ತಾವ, ಭಾರತದ ಮೂಲ ನಿವಾಸಿಗಳು ಅಂತ ಏನ್ ಕರಿತೀವಿ ಆರ್ಯರು, ಇವರು ಆರ್ಯರು ಬ್ರಾಹ್ಮಣರು ಶ್ರೇಷ್ಠರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್, ಒಂದು ಕಲ್ಪನೆ ಇರುತ್ತೆ. ಅದರ ವಿರುದ್ಧವಾಗಿ ಈ ಪೆರಿಯಾರ್ ಏನ್ ಮಾಡ್ತಾರೆ, ದ್ರಾವಿಡ ಚಳುವಳಿಯನ್ನ ಸಂಘಟಿಸ್ತಾರೆ. ಆರ್ಯರು ಮತ್ತು ದ್ರಾವಿಡರು, ಇಲ್ಲಿ ದ್ರಾವಿಡರು ಅಂತ ಬಂದಾಗ ದಕ್ಷಿಣ ಭಾರತದ ಒಂದು ಮೂಲವಾಗಿ ದ್ರಾವಿಡ ಚಳುವಳಿಯನ್ನ ಆರಂಭಿಸ್ತಾರೆ. ಯಾರ ವಿರುದ್ಧವಾಗಿ? ಆರ್ಯರ, ಬ್ರಾಹ್ಮಣರ ವಿರುದ್ಧವಾಗಿ ಇವರು ದ್ರಾವಿಡ ಚಳುವಳಿಯನ್ನ ಆರಂಭಿಸ್ತಾರೆ. ನೋಡಿ, ಆರ್ಯ ಬ್ರಾಹ್ಮಣ ಇವರು ಶ್ರೇಷ್ಠ ಅಂತಕ್ಕಂಥ ಒಂದು ಕಲ್ಪನೆ ಅವತ್ತಿನ ಸಮಾಜದಲ್ಲಿತ್ತು. ಇವರು ಅದನ್ನ ಒಪ್ಪೋದಿಲ್ಲ. ಆರ್ಯರು ಬ್ರಾಹ್ಮಣರು ಶ್ರೇಷ್ಠರು ಅನ್ನೋ ಪರಿಕಲ್ಪನೆಯನ್ನ ತಿರಸ್ಕರಿಸಿರ್ತಕ್ಕಂಥ ಪೆರಿಯಾರ್ ದ್ರಾವಿಡ ಚಳುವಳಿಯನ್ನ ಸಂಘಟಿಸ್ತಾರೆ. ತಮಿಳರನ್ನ ದ್ರಾವಿಡ ಭಾಷೆ ಅಂತ ಕರೀತಾರೆ. ತಮಿಳರು ದ್ರಾವಿಡರು, ತಮಿಳು ಒಂದು ದ್ರಾವಿಡ ಭಾಷೆ ಅಂತ ಕನ್ಸಿಡರ್ ಮಾಡ್ತಾರೆ. ತಮಿಳಿನಲ್ಲಿ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡ್ತಾರೆ. ಸಂಸ್ಕೃತವನ್ನ ವಿರೋಧಿಸ್ತಾರೆ. ಸಂಸ್ಕೃತದಲ್ಲಿ ರಚನೆಯಾಗಿರ್ತಕ್ಕಂಥ ರಾಮಾಯಣದ ಪಾತ್ರಗಳು ಏನು, ರಾಮ ಮತ್ತು ರಾವಣನ ಪಾತ್ರಗಳೇನು ಬರುತ್ತೆ, ಅದರಲ್ಲಿ ರಾಮ ಒಬ್ಬ ವೈಷ್ಣವ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನ ವಿರೋಧಿಸಿರ್ತಕ್ಕಂಥ ಪೆರಿಯಾರು ರಾವಣ ಸಂಸ್ಕೃತಿಯನ್ನ ವೈಭವೀಕರಿಸ್ತಾರೆ. 1924ರಲ್ಲಿ ಈ ಹಿಂದೆ ಹೇಳಿದ್ವಿ, ನೆನ್ಪು ಮಾಡ್ಕೊಳ್ಳಿ, ಯಾರ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಯೋಗ ಸಂಸ್ಥೆಯ ಸಂದರ್ಭದಲ್ಲಿ 1924ರಲ್ಲಿ ಒಂದು ವೈಕಂ ಸತ್ಯಾಗ್ರಹ ಅಂತ ನಡೆದಿತ್ತು. ಅದರಲ್ಲಿ ಪೆರಿಯಾರ್ ಅವರು ಭಾಗವಹಿಸಿದ್ರು ಅಂತ ಹೇಳಿದ್ವಿ. ಸೊ ಸೇಮ್ ಕಾನ್ಸೆಪ್ಟ್, ಪೆರಿಯಾರ್ ಇಲ್ಲಿ ಭಾಗವಹಿಸಿದ್ರೆ 1924ರಲ್ಲಿ ಶಿವ ದೇವಾಲಯದ ಪ್ರವೇಶದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯಾಗ್ರಹ. ಹಾಗೆ 1939ರಲ್ಲಿ ಜಸ್ಟಿಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಜಸ್ಟಿಸ್ ಪಕ್ಷ ನೆನ್ಪಿಟ್ಕೊಳ್ಬೇಕು ನೀವು. ಜಸ್ಟಿಸ್ ಪಕ್ಷದ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ಅದು ಪೆರಿಯಾರ್ ಅಂತ ಅಥವಾ ರಾಮಸ್ವಾಮಿ ನಾಯರ್ ಅಂತಕ್ಕಂಥ. ಕೆಲವೊಂದು ಕಾನ್ಸೆಪ್ಟ್ ಇಲ್ಲೊಂದು ಅಂಶ. ಆತ್ಮಗೌರವ ಚಳವಳಿಗೆ ಕರೆ ಕೊಟ್ಟವರು ಯಾರು? ಆತ್ಮಗೌರವ ಚಳವಳಿಗೆ ಕರೆ ಕೊಟ್ಟವರು ಯಾರು ಅಂದ್ರೆ ಅದು ಪೆರಿಯಾರ್. ಹಾಗೆಯೇ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಸ್ಥಾಪಕರು ಯಾರು? ಅದು ಪೆರಿಯಾರ್. ರೈಟ್. ಬ್ರಾಹ್ಮಣೇತರ ಚಳವಳಿಯ ಹೋರಾಟ ಯಾವುದು? ಪೆರಿಯಾರ್ ಹೋರಾಟ.
ಸೊ ಹಾಗೇನೆ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ ನೋಡಿ. ಇಲ್ಲಿ ಜಸ್ಟಿಸ್ ಪಕ್ಷವನ್ನ ಆರಂಭಿಸ್ತಾರೆ, ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅನ್ನು ಆರಂಭಿಸ್ತಾರೆ. ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ 1939ರಲ್ಲಿ. ರಾಜಕೀಯವಾಗಿ ಸಂಚಲನ ಮೂಡಿಸಿರ್ತಕ್ಕಂತ ಒಂದು ಪಕ್ಷ. ಸೊ ದ್ರಾವಿಡ ಕಳಗಂ ಅಂತಕ್ಕಂತ ಒಂದು ಸಂಘಟನೆಯನ್ನು ಹುಟ್ಟಾಕ್ತಾರೆ. ಇವತ್ತಿಗೂ ಕೂಡ ತಮಿಳುನಾಡಲ್ಲಿ ಹೋದ್ರೆ ತಮಿಳುನಾಡಿನಲ್ಲಿ DMK, ಅಣ್ಣಾ ADMK ಸೊ ಪಕ್ಷಗಳಿದೆಯಲ್ಲ, ಸೊ ಆ ತಮಿಳುನಾಡಿನ ಪಕ್ಷಗಳ ಹೆಸರುಗಳನ್ನ ನೋಡಿ ಇವತ್ತಿಗೂ ಅವರು ದ್ರಾವಿಡ ಅನ್ನೋ ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ತಮಿಳುನಾಡಿನ ರಾಜಕೀಯ ವ್ಯವಸ್ಥೆ ಬಂದ್ರೆ ನೋಡಿ, ರಾಜಕೀಯ ಸೈದ್ಧಾಂತಿಕ ಸಂಕೇತವಾಗಿ ಆ ದ್ರಾವಿಡ ಅನ್ನೋ ಪಕ್ಷವನ್ನ, ದ್ರಾವಿಡ ಅನ್ನೋ ಹೆಸರನ್ನ ಇವತ್ತಿಗೂ ಕೂಡ ಅವರು ಉಳಿಸ್ಕೊಂಡ್ರು ಅಲ್ವಾ. DMK ಅಂತ ಹೇಳಿ ದ್ರಾವಿಡ ಮುನ್ನೇತ್ರ ಕಳಗಂ ಅಂತ ಅಲ್ವಾ. ಸೊ ಅಲ್ಲಿ ದ್ರಾವಿಡ ಅನ್ನೋದು ಹಿಂದಿನ ಬ್ರಾಹ್ಮಣ ಸಮಾಜವನ್ನ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಪೆರಿಯಾರ್ ಅವರು ಬಳಸ್ಕೊಂಡಿರ್ತಕ್ಕಂಥ ಒಂದು ಅಸ್ತ್ರ ದ್ರಾವಿಡ ಕಳಗಂ ಇವತ್ತಿಗೂ ಕೂಡ ತಮಿಳುನಾಡಿನ ರಾಜಕೀಯದಲ್ಲಿ ನಾವು ಗಮನಿಸ್ತೇವೆ. ಜೊತೆಗೆ ರಿವೋಲ್ಟ್ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಆರಂಭಿಸಿದ್ರು ಪೆರಿಯಾರ್. ಯಾವ ಪತ್ರಿಕೆ? ರಿವೋಲ್ಟ್ ಅನ್ನೋ ಪತ್ರಿಕೆ. ನೋಡಿ, ಇಲ್ಲಿ ಮಲ್ಟಿಪಲ್ ಚಾಯ್ಸಿಗೆ, ಬಹು ಆಯ್ಕೆಗೆ ಬಹಳಷ್ಟು ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇದೆ. ಅವರ ಪಕ್ಷ ಯಾವುದು, ಅವರ ಪತ್ರಿಕೆ ಯಾವುದು, ಅವರ ಸಂಘಟನೆ ಯಾವುದು, ಅಥವಾ ಪೆರಿಯಾರ್ ಅಂದ್ರೆ ಏನು, ಸೊ ಈ ತರದ ಪ್ರಶ್ನೆಗಳು ಬರುತ್ತೆ. ರಿವೋಲ್ಟ್ ಅಂತಕ್ಕಂಥ ಪತ್ರಿಕೆಯನ್ನ ಆರಂಭಿಸಿರ್ತಕ್ಕಂಥ ಪೆರಿಯಾರ್ ಜನಸಾಮಾನ್ಯರ ಧ್ವನಿಯಾಗಿ ಬ್ರಾಹ್ಮಣೇತರ ವರ್ಗದ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸುಧಾರ. ಹಾಗೇನೆ ಇವರ ಪ್ರಮುಖ ಗುರಿ ಏನಾಗಿತ್ತು ಅಂತ ಬಂದಾಗ, ಇಲ್ಲಿ ಬ್ರಾಹ್ಮಣರನ್ನ ವಿರೋಧಿಸಿದ ಮಾತ್ರಕ್ಕೆ ಬ್ರಾಹ್ಮಣರ ವಿರೋಧಿಗಳು ಅಂತ ಅಲ್ಲ, ಚಳುವಳಿ ಬ್ರಾಹ್ಮಣೇತರ ವರ್ಗಗಳ ಚಳುವಳಿ ಅಂದ್ರೆ ಬ್ರಾಹ್ಮಣರಿಗೆ ಸಲ್ಲಬೇಕಾದಂತಹ ಎಲ್ಲ ಸೌಲಭ್ಯಗಳು ಕೂಡ ಬೇರೆಯವ್ರಿಗೂ ಸಲ್ಲಬೇಕು. ಸೊ ಇಲ್ಲಿ ಇವರು ಯಾವ ಧರ್ಮವನ್ನು ವಿರೋಧಿಸಿಲ್ಲ, ಸರ್ವಧರ್ಮ ಸಮನ್ವಯ. ಲಾಸ್ಟ್ ಹೇಳ್ತೀವಿ, ಸರ್ವಧರ್ಮ ಸಹಿಷ್ಣುತೆಯ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪೆರಿಯಾರ್ ಅವರು ತಮ್ಮ ಹೋರಾಟವನ್ನ ರೂಪಿಸಿದ್ರು. ಸೊ ಇದಿಷ್ಟು ನಾವು ಇವತ್ತಿನ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ಪೆರಿಯಾರ್ ಬಗೆಗಿನ ಹೋರಾಟ. ಸೊ ಮಕ್ಕಳೇ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅಭ್ಯಾಸ ಮಾಡಿರ್ತಕ್ಕಂಥ ಕಲಿಕಾಂಶಗಳನ್ನ ನೋಡಿದ್ರೆ ಪ್ರಮುಖವಾಗಿ ಎರಡೆರಡು ಸಮಾಜಗಳ ಬಗ್ಗೆ ತಿಳ್ಕೊಂಡಿದೀವಿ. ಒಂದು ನಾರಾಯಣ ಗುರುಗಳ ಹೋರಾಟ, ಮತ್ತೊಂದು ಪೆರಿಯಾರ ಹೋರಾಟಗಳನ್ನ ನಾವು ಅಭ್ಯಾಸ ಮಾಡಿದ್ವಿ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮೂರು ಪ್ರಶ್ನೆಗಳನ್ನ ಮುಖ್ಯವಾಗಿ ನೋಟ್ ಮಾಡಿಕೊಂಡು ಬರೀತಾ ಹೋಗಿ. ನಾರಾಯಣ ಗುರುಗಳ ಧರ್ಮ ಪರಿಪಾಲನಾ ಯೋಗಂ ಈ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ. ಧರ್ಮ ಪರಿಪಾಲನಾ ಯೋಗಂ ಈ ಸಂಘಟನೆಯ ಕೊಡುಗೆಗಳೇನು, ಹೋರಾಟ ಏನಾಗಿತ್ತು, ಸಮಾಜಕ್ಕೆ ಆ ಒಂದು ಹೋರಾಟದ ಒಂದು ಸಂಘಟನೆಯ ಕೊಡುಗೆ ಏನು ಅಂತ ನೋಡ್ಕೊಂಡು. ಇನ್ನ ಎರಡನೇ ಮುಖ್ಯವಾದ ಪ್ರಶ್ನೆ, ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನ ಪಟ್ಟಿ ಮಾಡಿ. ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನ ಪಟ್ಟಿ ಮಾಡಿ. ಯಾವ ಹಿನ್ನೆಲೆಯಲ್ಲಿ ಹೋರಾಟ ರೂಪುಗೊಳ್ತು, ಹೋರಾಟ ಹೇಗೆ ಸಾಕ್ತು, ಅವರ ಉದ್ದೇಶ ಏನಾಗಿತ್ತು, ಗುರಿ ಏನಾಗಿತ್ತು ಅನ್ನೋದನ್ನ ಪಟ್ಟಿ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲಿತಿರ್ತೇವೆ. ಒಟ್ಟಾರೆ ನಾವು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಅಂತ ಬಂದಾಗ ಪ್ರಮುಖವಾಗಿ 4 ಭಾಗಗಳಲ್ಲಿ ಸಮಾಜ ಸುಧಾರಣೆಗಳನ್ನ ನಾವು ಅಭ್ಯಾಸ ಮಾಡಿದ್ದೀವಿ. ಸೊ ನೀವು ಈ ಕ್ಲಾಸ್ ಅನ್ನ ಕೇಳಿದ ನಂತರದಲ್ಲಿ, ಹಿಂದಿನ ಕ್ಲಾಸ್ ಅನ್ನ ಕೇಳಿಲ್ಲ ಅಂತಂದ್ರೆ ಭಾಗ ನೋಡ್ಕೊಂಡ್ ಬನ್ನಿ. ಭಾಗ 1, ಭಾಗ 2, ಭಾಗ 3 ಮತ್ತು ಭಾಗ 4 ಭಾಗಗಳಲ್ಲಿ ಸವಿಸ್ತಾರವಾಗಿ ನಾವು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನ ತಿಳಿದ್ವಿ. ಸೊ
ನೀಟಾಗಿ ಓದ್ತಾ ಇರಿ, ಅಭ್ಯಾಸವನ್ನ ಬಿಡಬೇಡಿ. ನಿರಂತರವಾಗಿ ಓದಿದಾಗ ಮಾತ್ರ ನಮ್ಮ ಜ್ಞಾನ ವೃದ್ಧಿಯಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಪಾಯಿಂಟ್ಗಳನ್ನ ಬರ್ಕೊಂಡು ಓದಿ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿ. ಈ ಪಾಠದಲ್ಲಿ ಏನು ಪ್ರಶ್ನೆಗಳು ಬರುತ್ತೆ, ಹೇಗೆ ಬಂದಿರುತ್ತೆ ಅನ್ನೋದನ್ನ ಅಭ್ಯಾಸ ಮಾಡಿ. ಸೊ ನಿರಂತರವಾಗಿ ಕಲಿತಾ ಇರಿ, ಕಲಿಕೆ ಮುಂದುವರಿಸಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದ.